ನಮಸ್ಕಾರ ವೀಕ್ಷಕರೇ, ಅಸ್ಲಿ ಕಾನಿ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ತ್ರಿಷಾ ರಮೇಶ್. ಬಿಗ್ ಬಾಸ್ ಸೀಸನ್ 12 ನಡೀತಾ ಇದೆ. ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ, ಹಾಗೆ ಯಾರೆಲ್ಲ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಹೆಂಗೆ ಆಟ ಹೋಗ್ತಿದೆ ಅನ್ನೋದು ಗೊತ್ತಿದೆ. ನಮ್ಮ ಜನಗಳ ಮನಸ್ಸಲ್ಲಿ ಯಾರು ತುಂಬ ಅಚ್ಚಳಿಯದೆ ಕೂತಿದ್ದಾರೆ, ಯಾರ ಆಟ ತುಂಬ ಇಷ್ಟ ಆಗ್ತಿದೆ, ಹಾಗೆ ಯಾರು ಹೋಗಬೇಕು, ಯಾರು ಫೇವ್ರೆಟ್ ಕಂಟೆಸ್ಟೆಂಟ್, ಯಾರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಯಾರು ಆಟ ಆಡ್ತಿಲ್ಲ, ಯಾರು ಬೇಗ ಮನೆಯಿಂದ ಹೋಗಬೇಕು ಅನ್ನೋದು ಇವ್ರ ಆಸೆ ಆಗಿದೆ. ಇದೆಲ್ಲದನ್ನ ಇವತ್ತು ನಾವು ತಿಳ್ಕೊಂತ ಹೋಗೋಣ. ಹೇಗೆ ಅಂತೀರಾ? ಒಂದು ರೌಂಡ್ ಹಾಕೋಣ, ಎಲ್ರೂ ಮಾತಾಡ್ಸೋಣ, ಬನ್ನಿ. ಹಾಯ್, ಏನ್ ನಿಮ್ಮ ಹೆಸರು? ರಚನಾ. ಬಿಗ್ ಬಾಸ್ ನೋಡ್ತೀರಾ? ಹಾ, ನೋಡ್ತೀನಿ. ಯಾರು ನಿಮ್ ಫೇವ್ರೆಟ್? ಗಿಲ್ಲಿ. ಇವ್ ಮಕ್ಳಿರೋರ್ಗೆಲ್ಲ ಮಕ್ಳು ಬೈಡ್ಸ್ಕೊಡ್ತಾವ್ರು, ಸರಿ ನಮ್ಗೆಲ್ಲ ಪಕ್ಕದ ಮನೆಯವ್ರ ಮಕ್ಳು ಕೊಟ್ಟಾರ. ಯಾಕೆ ಗಿಲ್ಲಿ ಅಂದ್ರೆ ಅಷ್ಟೊಂದು ಇಷ್ಟ? ಎಲ್ಲರೂ ಗಿಲ್ಲಿ 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 ಅಂದ್ರೆ ಎಲ್ಲಾರ್ದು ಒಂಥರ ರೊಟೀನ್ ಆಗ್ಬಿಟ್ಟಿದೆ, ಬರೀ ಜಗಳ ಅದು ಇದು. ಇವ್ನ್ ಜಗಳ ಮಾಡಿದ್ರೆ ನೋಡ್ಬೇಕು ಅನ್ಸುತ್ತೆ. ಬೇರೆಯವ್ರದ್ದೇನೋ ಕಿಚ್ಚಾಡೋ ತರ ಇರುತ್ತೆ, ತಲೆನೋವು ಬರೋ ತರ ಇರುತ್ತೆ. ಇವ್ನ ನೋಡಿದ್ರೆ ಸ್ವಲ್ಪ ರಿಲ್ಯಾಕ್ಸೇಷನ್ ತರ ಇರುತ್ತೆ. ಬಟ್ ಮನೆ ಒಳಗಿರೋರು ಗಿಲ್ಲಿ ಇರಿಟೇಟ್, ಆಚೆ ಬಂದವರೆಲ್ಲ ಇಂಟರ್ವ್ಯೂ ಕೊಡ್ತಾ ಇರ್ತಾರೆ. ಗಿಲ್ಲಿ ಇರಿಟೇಟ್ ಮಾಡಿ ಅವ್ರಿಗೆ ಇರಿಟೇಷನ್ ನಮಗ್ ಫನ್ ಆಗುತ್ತೆ ತಾನೆ. ಅವ್ರ ಇರಿಟೇಷನ್ ನಮಗ್ ಫನ್ ತರ ಇರುತ್ತೆ. ಸೊ ಬಣ್ಣ ಕೂತ್ಕೊಂಡ್ ಇದಂಗ್ ನಿಂತಿದ್ಯಾ? ಏನು ಅನ್ನಲ್ಲ ಬಾ, ಒಯ್ಯಲ್ಲ ಬಾ, ಹೊಡಿಯಲ್ಲ ಬಾ, ಹೊಡಿಯಲ್ಲ ಬಾ. ರಘು ಪರೀಕ್ಷೆ ಮಾಡಬೇಡ, ಹೊಡಿಯಲ್ಲ ಬಾ. ಏನು ಅನ್ನಲ್ಲ ಬಾ, ಆಯ್ತು ಬೈಯಲ್ಲ ಬಾ. ಇವ್ರಿಗೆಲ್ಲ ಸೀರಿಯಸ್ ಆಗಿ ನೋಡಕ್ ಹೊಡಿಯಲ್ಲ ಬಾ. ಸರಿ ಬಾ, ಸ್ವಲ್ಪ ಕೈಯಿಂದ ಕಡೆಗಸಿಂದ ನಗಾಡಿದ್ರೆ ಅಷ್ಟೇ. ಏನು ಮಾಡಲ್ಲ ಬಾ. ಇವಾಗ ಯಾರು ಹೋಗ್ಬೇಕಿತ್ತು? ಇವಾಗ ಇರೋರಲ್ಲಿ ಯಾರು ಹೋಗ್ಬೇಕಿತ್ತು ಅನ್ಸುತ್ತೆ? ಲಾಸ್ಟ್ ಟೈಮ್ ಸ್ಪಂದನ ಹೋಗ್ಬೇಕಾಗಿತ್ತು. ಅವ್ಳಿಗೆ ಇವಾಗ ಹುಷಾರು ಇಲ್ಲ ಅಲ್ವಾ, ಸೊ ಬೇರೆಯವ್ರ ಗೇಮ್ ಕಂಪೇರ್ ಮಾಡಿದ್ರೆ ಅವ್ಳು ಕಡಿಮೆ ಇದೆ. ಸೊ ಅವಳೇ ಹೋಗ್ಬೇಕಂತ ನನ್ನ ಪ್ರಕಾರ. ಓಕೆ, ಸ್ಪಂದನ ಹೋಗ್ಬೇಕು ಅಂದಾಗ ಒಂದು ಪಾಯಿಂಟ್ ನೆನಪಾಯ್ತು. ಜಾನ್ವಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಅವ್ರು ಕಲರ್ಸ್ ಕನ್ನಡದವರು, ಸೊ ಅದಕ್ಕೆ ನಿಮ್ಗೂ ಹಂಗೆ? ಇಲ್ಲ ಇಲ್ಲ, ಆತರ ಏನು ಇಲ್ಲ. ಇವಾಗ ಅವ್ರು ಕೂಡ ಸೀರಿಯಲ್ ಆಕ್ಟರೇ ಅಲ್ವಾ, ಅವ್ರಿಗೂ ಸಪೋರ್ಟ್ ಇದ್ದೇ ಇರುತ್ತೆ. ಅದನ್ನ ಕಂಪೇರ್ ಮಾಡೋ ವಿಷಯನೇ ಇಲ್ಲ. ಸೊ ಗಿಲ್ಲಿ ಮತ್ತೆ ಕಾವ್ಯ ಫ್ರೆಂಡ್ಶಿಪ್ ನೋಡಿರ್ತೀರಾ? ಕಾವ್ಯನ್ ಫ್ರೆಂಡ್ಶಿಪ್ ನಿಜವಾಗ್ಲೂ ರಿಯಲ್ ಅನ್ಸುತ್ತಾ, ಫೇಕ್ ಅನ್ಸುತ್ತಾ? ಲೈಕ್ ಸ್ವಲ್ಪ ರಿಯಾಲಿಟಿ ಇದ್ದೇ ಇರುತ್ತೆ, ಫುಲ್ ಫೇಕ್ ಮಾಡಕ್ಕಂತೂ ಆಗಲ್ಲ. ಬಟ್ ಹರ್ ಸ್ಟ್ರಾಟಜಿ ಇದ್ದೇ ಇದೆ. ಇದೆ. ಫ್ರೆಂಡ್ಶಿಪ್ ನೋಡಿದಾಗ ಹೆಂಗ ಅನ್ಸುತ್ತೆ? ಯಾರ್ ಫ್ರೆಂಡ್ಶಿಪ್ ಬೆಸ್ಟ್ ಅನ್ಸುತ್ತೆ ಈ ಸಲ ಬಿಗ್ ಬಾಸ್ ಮನೇಲಿ? ಫ್ರೆಂಡ್ಶಿಪ್ ಅಂತೂ ಗೊತ್ತಿಲ್ಲ ನಂಗೆ ಸರಿಯಾಗಿ, ಬಟ್ ಗಿಲ್ಲಿ ಮತ್ತೆ ಕಾವ್ಯ ಜೋಡಿ ಚೆನ್ನಾಗಿರುತ್ತೆ ನೋಡಕ್ಕೆ. ಅಶ್ವಿನಿ ಮತ್ತೆ ಜಾನ್ವಿ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿತ್ತು, ಮತ್ತೆ ಅವರೇ ಕಿತ್ತೋದ್ರು. ಸೊ ಇವಾಗ ಬೇರೆಯವ್ರು ಯಾರು ಗಿಲ್ಲಿ ಮತ್ತೆ ಇವರು ರಘು ಇವಾಗ ಚೆನ್ನಾಗಿದೆ ನೋಡಕ್ಕೆ ಪೇರ್. ಓಕೆ, ಯಾರು ತುಂಬಾ ಇರಿಟೇಟ್ ಅನ್ನಿಸ್ತಾರಪ್ಪ ಮನೆ ಒಳಗಡೆ? ಅಶ್ವಿನಿ ಅವರು ಇವಾಗ ಕಡಿಮೆ ಆಗಿದೆ, ಬಟ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲದಕ್ಕೂ ಜಗಳ ಅವರೇ ಬಿಗ್ ಬಾಸ್ ಅನ್ಕೋಬಿಟ್ಟಿದ್ರು ಒಂದ್ ಪಾಯಿಂಟ್ ಅಲ್ಲಿ. ಸೊ ಅವ್ರು ಸ್ವಲ್ಪ ಇರಿಟೇಟ್. ಈ ವಾರ ಟಾಸ್ಕ್ ನೋಡಿದ್ರಾ? ಈ ವಾರ ಟಾಸ್ಕ್ ವಿಲನ್ ಬಂದಿದ್ದಾರೆ, ಬಿಗ್ ಬಾಸ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಹಾ, ಕೇಳಿಸ್ತು. ಧ್ರುವಂತ್ ಅವ್ರನ್ನ ನೋಡಿದ್ರೆ ನಿಜವಾಗ್ಲೂ ರಿಯಲ್ ಆಗಿದ್ದಾರೆ ಅಂತ ಅನ್ಸುತ್ತಾ? ಧ್ರುವಂತ್ ಸ್ವಲ್ಪ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ನು ಸ್ವಲ್ಪ ಫೇಕ್ ಆಡ್ತಾನೆ. ಯಾಕಂದ್ರೆ ಸ್ಯಾಟರ್ಡೆ ಬಂದಾಗ ಸೈಲೆಂಟ್ ಆಗಿರ್ತಾರೆ, ವಾರ ಪೂರ್ತಿ ವೈಲೆಂಟ್ ಆಗಿರ್ತಾರೆ. ಸ್ಯಾಟರ್ಡೆ ಬಂದಿದ ತಕ್ಷಣ ಏನೋ ಫುಲ್ ಪೊಲೈಟ್ ಆಗಿ ಅವ್ರಿಗೆ ಯಾರು ಏನು ಅಂದೇ ಇಲ್ಲ, ಅವ್ರು ಮಾತಾಡೋದೇ ಇಲ್ಲ ಅನ್ಸೋ ಇಮೇಜ್ ನ ಪೋಟ್ರೆ ಮಾಡ್ತಾರೆ. ಬಟ್ ಹೋಲ್ ವೀಕ್ ಅವ್ರು ಹೆಂಗ್ ಕಿಚ್ಚಾಡ್ತಾರೋ ನಾವು ನೋಡಿರ್ತೀವಿ. ಬಟ್ ಪರವಾಗಿಲ್ಲ, ಅವ್ರ ಸ್ಟ್ರಾಟಜಿ ಏನು. ಗಿಲ್ಲಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಗಿಲ್ಲಿಗೆ ನಾನು ಸ್ವಲ್ಪ ಆಟ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನೀವೇ ವಿನ್ ಆಗ್ತೀರಾ ಅಂತ ನನ್ನ ಒಪ್ಪಿಗೆ. ಓಕೆ, ಓಟ್ ಮಾಡ್ತಾ ಇದ್ದೀರಾ? ನಾನ್ ಮಾಡಲ್ಲ, ನಮ್ಮ ಪೇರೆಂಟ್ಸ್ ಮಾಡ್ತಾರೆ. ನಿಮ್ ಮನೇಲೆಲ್ಲ ಯಾರು ಇಷ್ಟ? ಗಿಲ್ಲಿನೇನಾ? ನಮ್ಮ ಅಮ್ಮಗೆ ಗಿಲ್ಲಿನೇ, ನಮ್ಮ ಅಪ್ಪಗೆ ಎಲ್ಲರೂ ಓಕೆ, ಅಷ್ಟೇನ್ ಫೇವ್ರೇಟಿಸಮ್ ಏನಿಲ್ಲ ಅಷ್ಟೇ. ಇವಾಗ ನಿಮ್ ಗಿಲ್ಲಿ ನಿಜವಾಗ್ಲೂ ರಿಯಲ್ ಆಗಿದ್ದಾರೆ ಅನ್ಸುತ್ತಾ? ರಿಯಲ್ ಅಂದ್ರೆ ಹ್ಯಾಸ್ ಇಟ್ ಇಸ್ ಹೆಂಗಿದಾರೋ ಹಂಗೆ ಇದಾರೆ ಅಂತ ಅನ್ಸುತ್ತೆ. ಕಂಪೇರ್ ಟು ಅದರ್ಸ್ ಅವ್ನು ಫೇಕ್ ಆಡಲ್ಲ ಅಂತ ನನ್ನ ಒಪ್ಪಿಗೆ ಅನ್ಸುತ್ತೆ. ನೇರ ದಿಟ್ಟ ಅಂತಾರ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರು ನಿಮ್ ಫೇವ್ರೇಟ್? ಅಕ್ಕ ಗಿಲ್ಲಿ ಅಕ್ಕ. ಗಿಲ್ಲಿದು ಯಾವ ಸಾಂಗ್ ಇಷ್ಟ ಆಯ್ತು? ಗಿಲ್ಲಿ ಮಾಡಿರೋ ಕಾಮಿಡಿ ಒಂದ್ ಡೈಲಾಗ್. ಅಕ್ಕ ಇದೆ ಅಕ್ಕ ಸಾಂಗು. ದೊಡ್ಡವ ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮರಿ ಬೀಜ ಸೊಪ್ಪು
ಇಬ್ರು ಮಾಡಿ ತಪ್ಪು ಅದೇ ಅಕ್ಕ ಮಸ್ತ್ ಸಾಂಗ್ ಇಷ್ಟ ತುಂಬಾ ಇಷ್ಟ ಆಯ್ತು. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಸಾರ್ಗಕ ಸೊಪ್ಪು, ನೀವು ಮಾಡಿ ತಪ್ಪು. ಆಮೇಲೆ ಪ್ರಿನ್ಸಿಪಲ್ ಮೇಲೆ ಒಂದು ಸಾಂಗ್ ಮಾಡಿದ್ರಲ್ಲ ಅದು ಹ್ಞೂ ಅಕ್ಕ ಅಯ್ಯೋ ಅಕ್ಕ ನೀವ್ ಇವಾಗ ಕೇಳಿದ್ರೆ ಹೆಂಗಕ್ಕ ನೆನಪಿಲ್ವಾ? ಓಕೆ, ಯಾರು ನಿಮಗೆ ಇಷ್ಟ ಆಗ್ತಿಲ್ಲ ಮನೆಯೊಳಗೆ, ಯಪ್ಪ ಇವ್ರು ಇರಿಟೇಟು, ಈ ವಾರ ಹೋಗ್ಲಿ ಅಂತ ಯಾರನ್ನ ಕಾಯ್ತಾ ಇದ್ದೀರಾ? ಅಕ್ಕ ಈ ವಾರನ ಅಕ್ಕ ಧ್ರುವಂತ ಅಕ್ಕ. ಯಾಕೆ? ಧ್ರುವಂತು ಮಾಡೋದು ಒಂದೊಂದ್ಸರಿ ಒಬ್ಬೊಬ್ರ ಜೊತೆ ಇರ್ತಾರೆ, ಅವ್ರವ್ರಿಗೆ ಜೊತೆಗೆ ಇರ್ತಾನೆ, ಆಮೇಲೆ ಗುಡಿ ತೊಡೋದು ಬೇರೆಯವ್ರಿಗೆ ಹಿಂದೇನೆ ಗುಡಿ ತೊಡ್ತಾನೆ. ಅವ್ನ್ ಗೊತ್ತಿಲ್ಲ ಹಿಂದೆ ನಮ್ ಎಲ್ಲಾರು ಜನರಲ್ಲ ಅವ್ನ್ ಗುಂಡಿ ತೊಡ್ತಾನೆ. ನೆಕ್ಸ್ಟ್ ಆಚೆ ಬರಕ್ಕೆ ಅವನೇ ನೆಕ್ಸ್ಟ್ ಪ್ಲಾನಿಂಗ್. ನಾವು ನೆಕ್ಸ್ಟ್ ಪಕ್ಕ ನೆಕ್ಸ್ಟ್ ಧ್ರುವಂತ್ ಬಂದ್ಬಿಡ್ಬೇಕು ಆಚ ಕಡೆ. ಕಾವ್ಯ ಗಿಲ್ಲಿ ಒಟ್ಟಿಗೆ ಇದ್ರೆ ಖುಷಿ ಆಗುತ್ತೋ ಅಥವಾ ಬೇಡ ಗಿಲ್ಲಿ? ಇಲ್ಲ ಅಕ್ಕ ಖುಷಿ ಆಗುತ್ತೆ ಅಕ್ಕ, ಮಸ್ತ್ ಜೋಡಿ, ಮಸ್ತ್ ಕಾಂಬಿನೇಷನ್. ಇಬ್ರು ಒಬ್ಬೊಬ್ರೆ ಫುಲ್ ಜಾಲಿಯಾಗಿರ್ತಾರೆ, ಇಬ್ರು ಚೆನ್ನಾಗಿರ್ತಾರೆ, ಸುಮ್ನೆ ಜಾಲಿಯಾಗಿರ್ತಾರೆ. ಓಕೆ, ಫಿನಾಲೆಗೆ ಯಾರು ಇರ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ? ಅಕ್ಕ ಗಿಲ್ಲಿ, ಕಾವ್ಯ, ಧನುಷ್, ರಘು, ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಬರ್ಲಾಕ ಗಿಲ್ಲಿಗವ್ರಿಗೂ ಆಗ್ ಬರಲ್ವಲ್ಲ, ಆದ್ರೂ ಇರ್ಬೇಕು. ಇಲ್ಲ ಅಕ್ಕ ಆದ್ರೂ ಇರ್ಬೇಕು, ಅದೊಂದ್ ಮಜಾ, ಅದೊಂದ್ ಬಾಂಡಿಂಗ್ ನೋಡಕ್ ಒಂದ್ ಮಜಾ. ಇಬ್ರು ರೇಗಿಸ್ಕೊಂಡು ಇರ್ತಾರೆ, ಅದೊಂದ್ ಮಜಾ ನೋಡಕ್ಕೆ ಚೆನ್ನಾಗಿರುತ್ತೆ. ಸಾಮಾನ್ಯ ಕೋಪ ಬರಲ್ಲ ಬರಲ್ಲ ಅಂತ ಹೇಳ್ತಾ ಇದೀನಲ್ಲ, ಅದೇ ಬಂದ್ರೆ ಯಾರು ಇಷ್ಟ ಆಗ್ಲಿಲ್ಲ ಈ ಸಲ ಸೀಸನ್ ಅಲ್ಲಿ ಬಂದವರಲ್ಲಿ? ಈ ಸೀಸನ್ ಅಲ್ಲ ಅಕ್ಕ, ಹಂಗ ಹೇಳ್ಬೇಕಂದ್ರೆ ನನಗೆ ಫಸ್ಟ್ ಅಶ್ವಿನಿ ಕೂಡ ಇಷ್ಟ ಆಗ್ತಿರ್ಲಿಲ್ಲ, ಆಮೇಲೆ ಲೇಟರ್ ಇಷ್ಟ ಆದ್ರು ಅವರು. ಈ ಟಾಸ್ಕ್ ಆದ್ಮೇಲೆ, ಹೋಟೆಲ್ ಟಾಸ್ಕ್ ಆದ್ಮೇಲೆ ಇಷ್ಟ ಆದ್ರು ಅಶ್ವಿನಿ ಗೌಡ ಅವರು. ನನ್ಗೆ ಇಷ್ಟ ಆಗದೆ ಅವ್ರು ಬಂದು ಇವ್ರು ರಾಶಿಕಾ ಅವರು. ಯಾಕೆ ಲವ್ ಬಾಂಡಿಂಗ್ ನಡೆಸಿ ಅಕ್ಕ ಸುಮ್ನೆ ಒಂದು ಬಾಂಡ್ ಮಾಡ್ತವ್ರೆ, ಅದು ಇರೋದು ಅಂತ ಇಲ್ಲ ಅಂತ ಹೇಳ್ತೀರ ಅವ್ರು. ಓಕೆ, ಮೆಂಟಲಿ ಗೇಮ್ ಅದು ಆಕ್ಚುಲಿ ಬಿಗ್ ಬಾಸ್ ಅಂದ್ರೆ ಮೆಂಟಲಿ ಗೇಮ್. ಮೆಂಟಲಿ ಯಾರು ಗೇಮ್ ಆಡ್ತಾ ಇದಾರೆ? ಗಿಲ್ಲಿನೇ. ಎಲ್ರು ಮನ್ಸಲ್ಲ ಮೆಂಟಲಿ ಎಲ್ಲ ಫುಲ್ ಫಿಕ್ಸ್ ಆಗ್ಬಿಟ್ಟವ್ರೆ, ಗಿಲ್ಲಿನೇ ವಿನ್ ಆಗೋದು. ಅವ್ರ ತರ ಯಾರು ಟಾಸ್ಕ್ ವಿನ್ ಮಾಡಕ್ ಆಗಲ್ಲ. ಎಲ್ಲಾರು ಮರ್ತೋಗಿದೀರ ಅನ್ಸುತ್ತೆ, ನಮ್ ಬಂದ ತಕ್ಷಣ ಏನ್ ಮಾಡ್ಬೇಕು ಅಂತ ಹೇಳಿ. ರಘು 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 ಎಲ್ಲ ರಘು 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 ಆಮೇಲೆ ಸಿಗು. ಇಲ್ಲ ನಮ್ಗೆ ಲಾಸ್ಟ್ ಸೀಸನ್ ರಜತ್ ಅವ್ರು ಬಂದ್ಮೇಲೆ ಫುಲ್ ಸೀಸನ್ ಹಿಟ್ ಆಗಿತ್ತು, ಅರ್ಧ ಸೀಸನ್. ಈ ಸಲ ಮತ್ತೆ ರಜತ್ನ ಕರ್ಸಿದಾರೆ, ಎಷ್ಟು ಸರಿ ಅನಿಸ್ತಾ ಇದೆ? ಕರ್ಸಿದ್ ಒಳ್ಳೇದಾಯ್ತಾ ಲಾಸ್ಟ್ ಸೀಸನ್ ಅವ್ರನ್ನ? ಇಲ್ಲ ಅಕ್ಕ, ಲಾಸ್ಟ್ ಸೀಸನ್ ಬದಲು ಈ ಸೀಸನ್ ಕರ್ಸಿದ್ರೆ ಇನ್ನೊಂದು ಜಾಲಿ ಇರ್ತದೆ ಅನ್ಸುತ್ತೆ. ಗಿಲ್ಲಿಗೂ ಅವ್ರಿಗೂ ಒಂದು ಕಾಂಪಿಟೇಷನ್ ಚೆನ್ನಾಗಿದ್ದಿರೋದು ಅವ್ರಿಗೂ ಇವ್ರಿಗೂ. ಮತ್ತೆ ಗಿಲ್ಲಿಗೂ ರಜತ್ ಕಂಪೇರ್ ಮಾಡಿದ್ರೆ ಗಿಲ್ಲಿನೇ ಇರೋದು ಅಕ್ಕ. ಗಿಲ್ಲಿನೇ ಅಕ್ಕ. ಓಕೆ, ಥ್ಯಾಂಕ್ ಯು ಸೊ ಮಚ್. ಹೇಳಿ ಗಿಲ್ಲಿಗೆ ಏನಾರು? ಪಕ್ಕ ಗಿಲ್ಲಿ ಅವರೇ, ನೀವೇ ವಿನ್ ಆಗ್ತೀರಾ, ಆಚೆ ಬನ್ನಿ ನೋಡ್ಕೊಳ್ಳೋಣ. ನಾವು ಗಿಲ್ಲಿ ಫ್ಯಾನ್ಸ್, ಗಿಲ್ಲಿ ನಟಕ್ಕೆ ಜೈ. ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ. ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್, ಆಭರಣದಲ್ಲಿನ ಜೆಮ್ ಸ್ಟೋನ್ಗೂ ಸಹ ಬೆಸ್ಟ್ ವ್ಯಾಲ್ಯೂ. ಬೇರೆಯವ್ರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲಿಲ್ಲ, ಯಾಕೆಂದ್ರೆ ಅದು ನಿಮ್ಮ ಹಣ. ಕಾಲ್ 6366 333 444.